ಬೆಂಗಳೂರು, ಜೂನ್ 3. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ಕ್ಷಣವೊಂದಕ್ಕೆ ಸಾಕ್ಷಿಯಾದ ದಿನವಾಗಿ ಜೂನ್ 3 ದಾಖಲಾಗಿದ್ದು, ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸಂಭ್ರಮಾಚರಣೆ ನಡೆಸಿದರು. ಅದೇ ರೀತಿಯಲ್ಲಿ ಬೆಂಗಳೂರಿನ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಸುಬ್ರಹ್ಮಣ್ಯನಗರದಲ್ಲಿರುವ ಸಂಗೊಳ್ಳಿ ರಾಯಣ್ಣ ಉದ್ಯಾನವನದ ಮುಂಭಾಗದಲ್ಲಿ ಕಾಂಗ್ರೆಸ್ ಮುಖಂಡ ವೆಂಕಟಚಲಪತಿ ಅವರ ನೇತೃತ್ವದಲ್ಲಿ ಭವ್ಯ ಹಾಗೂ ವಿಶೇಷ ಸಂಭ್ರಮಾಚರಣೆ ನಡೆಯಿತು. ಬೆಳಗ್ಗೆಯಿಂದಲೇ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಿ ಹಬ್ಬದ ವಾತಾವರಣವನ್ನು ನಿರ್ಮಿಸಿದರು. ಡಿಕೆ ಶಿವಕುಮಾರ್ ಅವರ ಪರವಾಗಿ ಘೋಷಣೆಗಳನ್ನು ಕೂಗುತ್ತಿದ್ದ ಕಾರ್ಯಕರ್ತರ ಉತ್ಸಾಹ ಎಲ್ಲರ ಗಮನ ಸೆಳೆಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಸಂತಸದ ಕ್ಷಣವನ್ನು ಜನರೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಬರೋಬ್ಬರಿ 10,000 ಲಾಡುಗಳನ್ನು ವಿತರಿಸಲಾಯಿತು. ಲಾಡು ವಿತರಣೆಯ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದರು. ಸಿಹಿ ಹಂಚುವ ಮೂಲಕ ಸಂತೋಷವನ್ನು ಹಂಚಿಕೊಳ್ಳುವ ಈ ವಿಶಿಷ್ಟ ಕಾರ್ಯಕ್ರಮ ಮಲ್ಲೇಶ್ವರ ಕ್ಷೇತ್ರದಲ್ಲಿ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಕಾರ್ಯಕ್ರಮದಲ್ಲಿ ಮಲ್ಲೇಶ್ವರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅನೂಪ್ ಅಯ್ಯಂಗಾರ್ ಭಾಗವಹಿಸಿ ಸಾರ್ವಜನಿಕರಿಗೆ ಲಾಡು ವಿತರಿಸಿದರು. ಈ ವೇಳೆ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದು ಹೊಸ ಮುಖ್ಯಮಂತ್ರಿಯ ಅಧಿಕಾರ ಸ್ವೀಕಾರವನ್ನು ಉತ್ಸಾಹದಿಂದ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅನೂಪ್ ಅಯ್ಯಂಗಾರ್ ಅವರು ಕಾಂಗ್ರೆಸ್ ಪಕ್ಷದ ಸಂಘಟನೆ ಮತ್ತು ಬೆಳವಣಿಗೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರವನ್ನು ಸ್ಮರಿಸಿದರು. ಕಳೆದ 4 ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಹಾಗೂ ಸಮರ್ಥ ಸಂಘಟಕರಾಗಿ ಸೇವೆ ಸಲ್ಲಿಸಿರುವ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವುದು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು. ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಅವರ ಕೊಡುಗೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಾಜ್ಯದಾದ್ಯಂತ ಪಕ್ಷವನ್ನು ಬಲಪಡಿಸುವಲ್ಲಿ ಹಾಗೂ ಕಾರ್ಯಕರ್ತರನ್ನು ಒಗ್ಗೂಡಿಸುವಲ್ಲಿ ಡಿಕೆ ಶಿವಕುಮಾರ್ ಅವರ ನಾಯಕತ್ವ ವಿಶೇಷ ಪಾತ್ರ ವಹಿಸಿದೆ ಎಂದು ಅವರು ತಿಳಿಸಿದರು. ಅವರ ಮುಖ್ಯಮಂತ್ರಿತ್ವದ ಅವಧಿಯಲ್ಲಿ ರಾಜ್ಯ ಇನ್ನಷ್ಟು ಅಭಿವೃದ್ಧಿಯತ್ತ ಸಾಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಅನೂಪ್ ಅಯ್ಯಂಗಾರ್ ಅವರು ತಮ್ಮ ಭಾಷಣದಲ್ಲಿ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಪ್ರಸ್ತಾಪಿಸಿದರು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಜಾರಿಗೊಂಡಿರುವ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಯುವನಿಧಿ ಮತ್ತು ಅನ್ನಭಾಗ್ಯ ಸೇರಿದಂತೆ ವಿವಿಧ ಗ್ಯಾರಂಟಿ ಯೋಜನೆಗಳು ಕೋಟ್ಯಂತರ ಜನರ ಬದುಕಿಗೆ ಆಶಾಕಿರಣವಾಗಿವೆ ಎಂದು ಹೇಳಿದರು. ಜನಪರ ಯೋಜನೆಗಳ ಮೂಲಕ ರಾಜ್ಯದ ಜನರಿಗೆ ನೆರವಾಗುವ ಕಾರ್ಯ ಮುಂದುವರಿಯಬೇಕು ಎಂದು ಅವರು ಆಶಿಸಿದರು. ರಾಜ್ಯದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಡಿಕೆ ಶಿವಕುಮಾರ್ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಹಾಗೂ ಯಶಸ್ಸು ನೀಡಲಿ ಎಂದು ಪ್ರಾರ್ಥಿಸಿದರು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ವೆಂಕಟಚಲಪತಿ ಅವರು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಪಯಣವನ್ನು ಸ್ಮರಿಸಿ ಅಭಿನಂದನೆ ಸಲ್ಲಿಸಿದರು. ಯುವಕರ ಆಶಾಕಿರಣವಾಗಿರುವ ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿರುವ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವುದು ಕೋಟ್ಯಂತರ ಕನ್ನಡಿಗರ ಕನಸು ನನಸಾದ ಕ್ಷಣವಾಗಿದೆ ಎಂದು ಹೇಳಿದರು. ಇದು ಕೇವಲ ಒಬ್ಬ ನಾಯಕನ ಪದಗ್ರಹಣವಲ್ಲ, ಇದು ಕಾಂಗ್ರೆಸ್ ಕಾರ್ಯಕರ್ತರ ದೀರ್ಘಕಾಲದ ಹೋರಾಟ, ತ್ಯಾಗ ಹಾಗೂ ನಿಷ್ಠೆಗೆ ಸಂದ ಗೌರವವಾಗಿದೆ ಎಂದು ಅವರು ತಿಳಿಸಿದರು. ಈ ಐತಿಹಾಸಿಕ ಕ್ಷಣವನ್ನು ಸ್ಮರಣೀಯವಾಗಿಸಲು ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 10,000 ಲಾಡುಗಳನ್ನು ವಿತರಿಸುವ ಮೂಲಕ ಜನರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಜನಸಾಮಾನ್ಯರ ಆಶಯಗಳನ್ನು ಈಡೇರಿಸುವ ಜನಪರ ಆಡಳಿತ ನೀಡುವಲ್ಲಿ ಹೊಸ ಮುಖ್ಯಮಂತ್ರಿ ಯಶಸ್ವಿಯಾಗಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಅಭಿವೃದ್ಧಿಯ ಹೊಸ ದಿಕ್ಕಿನತ್ತ ಸಾಗಲಿದ್ದು, ಸಾಮಾಜಿಕ ನ್ಯಾಯ ಮತ್ತು ಜನಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯಲಿದೆ ಎಂದು ಹೇಳಿದರು. ರಾಜ್ಯದ ಜನತೆ ಅಭಿವೃದ್ಧಿ ಮತ್ತು ಜನಪರ ಆಡಳಿತದ ನಿರೀಕ್ಷೆಯೊಂದಿಗೆ ಡಿಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಸ್ವಾಗತಿಸುತ್ತಿದ್ದಾರೆ ಎಂದು ಹೇಳಿದರು. ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿತ್ವದ ಆರಂಭವನ್ನು ಮಲ್ಲೇಶ್ವರ ಕ್ಷೇತ್ರದ ಜನರು ವಿಶಿಷ್ಟ ರೀತಿಯಲ್ಲಿ ಸಂಭ್ರಮಿಸಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ನಮಗೆ ಇವತ್ತು ಭಾರಿ ಸಂತೋಷವಾದ ದಿನ. ಇದು ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಎಲ್ಲ ಇದು ನೆಚ್ಚಿನ ನಾಯಕರಾದ ಇವಾಗ ನಮ್ಮಲ್ಲಿ ಡಿಕೆ ಶಿವಕುಮಾರ್ ಅವರು ಇವತ್ತು CM ಆಗಿ ಪದಗ್ರಹಣ ತಗೋತಿದ್ದಾರೆ. ಈ ಸಂತೋಷದ ದಿನ ನಾವು ನಮ್ಮ ಕ್ಷೇತ್ರದಲ್ಲಿ ಇವಾಗ ಸುಬ್ರಹ್ಮಣ್ಯನಗರ ವಾರ್ಡಲ್ಲಿ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ಇವತ್ತು ಬೆಳಿಗ್ಗೆ ಇವಾಗ ಚಲಪತಿ ಅವರ ಇವಾಗ ನೇತೃತ್ವದಲ್ಲಿ ನಮ್ಮ ವಾರ್ಡ್ ಅಧ್ಯಕ್ಷರು, ನಮ್ಮ ಇವಾಗ ಬೇರೆ ಮುಖಂಡರುಗಳು ಎಲ್ಲರ ಸಮ್ಮುಖದಲ್ಲಿ ಇದು ಎಲ್ರಿಗೂ ಸಿಹಿ ಹಂಚಿ ಇದನ್ನು ನಾವು ಕೊಂಡಾಡ್ತಾ ಇದ್ದೀವಿ. ಒಂದು ಪಕ್ಷನಿಷ್ಠೆಗೆ
ಏನು ಬೆಲೆ ಸಿಗಬೇಕು ಅಂತ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ನೋಡಿದ್ರೆ ನಮಗೆ ಇವಾಗ ಗೊತ್ತಾಗುತ್ತೆ. ಅವ್ರ ಲೀಡರ್ಶಿಪ್ಪಲ್ಲಿ ನಾವಿನ್ನೂ ಇದು ಒಳ್ಳೆ ಕೆಲಸಗಳು ಮಾಡಿ ಇಲ್ಲಿ ಮುಂದೆ 28ರ ಚುನಾವಣೆಯಲ್ಲೂ ಇವಾಗ ಕಾಂಗ್ರೆಸ್ನ ಅಧಿಕಾರಕ್ಕೆ ಇವಾಗ ತರಕ್ಕೆ ನಾವು ಅವ್ರ ಜೊತೆ ಎಲ್ಲರೂ ಇವಾಗ ಕೈ ಜೋಡಿಸ್ತೀವಿ. ಕೆ ಶಿವಕುಮಾರ್ ಸಾಹೇಬರು ರಾಜ್ಯದ 23ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಿರೋದ್ರಿಂದ 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುತ್ತಿರೋದ್ರಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬ ಸಂತೋಷವಾಗಿದೆ. ಈ ದಿನ ನಾವು ನಾಗರಿಕರಿಗೆ ಸಿಹಿ ಹಂಚುವ ಮೂಲಕ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್. ನೂತನವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುತ್ತಿರುವ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಪಕ್ಷ ಇವತ್ತೇನು ಅಧಿಕಾರಕ್ಕೆ ಬಂದಿದೆ ಅದು ಅವರ ಶ್ರಮ, ಸಂಘಟನಾ ಚತುರ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಯಾವುದು ಎದೆಗುಂದಲೇ ಎಲ್ಲ ಕಾರ್ಯಕರ್ತರನ್ನ ಹುರಿದುಂಬಿಸ್ಕೊಂಡು ಇವತ್ತು ನಾಡಿನಾದ್ಯಂತ ಅವರ ಕೆಲಸ ಕಾರ್ಯಗಳ ಮುಖಾಂತರ ಅವ್ರಿಗೆ ಏನು ಸಿಗಬೇಕಾಗಿತ್ತೋ ಆ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ನಾವೆಲ್ಲರೂ ಕೂಡ ಕಾರ್ಯಕರ್ತರು ಆಶಿಸೋದಷ್ಟೇ ಉಳಿದ ಅವಧಿನಲ್ಲಿ ಅವರಿಂದ ರಾಜ್ಯಕ್ಕೆ ಭಾಳ ಒಳ್ಳೊಳ್ಳೆ ಕೆಲಸಗಳಾಗಲಿ ಅಂಥೇಳಿ ನಾವೆಲ್ಲರೂ ಕೂಡ ಇವತ್ತು ಅನುಪಯ್ಯಂಗಾರ್ ಅವರ ನೇತೃತ್ವದಲ್ಲಿ, ಚಲಪತಿ ಅವರ ನೇತೃತ್ವದಲ್ಲಿ ಇವತ್ತು ಸುಬ್ರಹ್ಮಣ್ಯ ನಗರ ವಾರ್ಡಲ್ಲಿ ಇವತ್ತು ಸಿಹಿ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಸಮಸ್ತ ಸುಬ್ರಹ್ಮಣ್ಯ ನಗರ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಅವ್ರಿಗೆ ಶುಭಾಶಯವನ್ನು ಕೇಳ್ತೀವಿ ಸರ್. ನಾವು ಇವತ್ತು ಸುಬ್ರಹ್ಮಣ್ಯ ವಾರ್ಡಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಜನಾಂಗ ಸೇರಿ, ನಾವು ಕಾರ್ಯಕರ್ತರು ಒಂದೇ ಒಬ್ಬರೇ ಅಲ್ಲ, ಎಲ್ಲ ಜನಾಂಗಕ್ಕೂ ಒಂಥರ ಇಷ್ಟ ಆಗಿದೆ ಈ ಇದು ಡಿ ಕೆ ಶಿವಕುಮಾರ್ ತುಂಬ ದಿವಸ ಕಾಯ್ತಾ ಇದ್ದಿದ್ದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಕಾಯ್ತಾಯಿದ್ರು. ಅದು ಎಲ್ಲರಿಗೂ ಸಂತೋಷ ಆಗಿರೋದ್ರಿಂದ ನಮ್ಮ ಜನಾಂಗ ಸೇರಿ, ಎಲ್ಲ ಜನಾಂಗ ಸೇರಿ ಮತ್ತು ನಾವೆಲ್ಲ ಕಾರ್ಯಕರ್ತರು ಸೇರಿಕೊಂಡು ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತಿಂದ ನಾಳೆ ಸಂಜೆವರೆಗೂ ಈ ಕಾರ್ಯಕ್ರಮ ಮುಂದುವರಿತದೆ. ಸ್ವೀಟ್ ಹಂಚೋ ಕಾರ್ಯಕ್ರಮ ನಾಳೆ ಸಂಜೆವರೆಗೂ ಮುಂದುವರಿತದೆ. ಎಲ್ರಿಗೂ ನಮಸ್ಕಾರ. ಈ ದಿನ ಏನು 3ನೇ ತಾರೀಕು ನಮ್ಮ ಡಿ ಕೆ ಶಿವಕುಮಾರ್, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ದಿನ CM ಸ್ಥಾನ ಆಗಿ ಪದಗ್ರಹಣ ಮಾಡ್ತಿದ್ದಾರೆ, ಇನ್ಚಾರ್ಜ್ ತಗೋತಾ ಇದ್ದಾರೆ. ಏನು ಅವರು ಸೋಲಿಲ್ಲದ ಸರ್ದಾರ ಅಂತೇಳಿ ಕನಕಪುರದ ಬಂಡೆ ಅಂತ ನಮ್ಮ ಪಕ್ಷಕ್ಕೆ ತುಂಬ ಅವರ ನೇತೃತ್ವದಲ್ಲಿ ಪಕ್ಷ ತುಂಬ ಬಲಪಡಿಸಿ ಹಿಂದೆಯಿಂದ ಅವರು ಬಂದಿದ್ದಾರೆ. ಈಗಲೂ ಅವರು ಮುಂದೆ ನಮ್ಮ ಸರ್ಕಾರವನ್ನು ಏನು ಮುಂದೆ 28ಕ್ಕೆ ಅವರೇ ಒಂದು CM ಆಗ್ತಾರೆ ಮತ್ತು ನಮ್ಮ ಪಕ್ಷನೇ ಸರ್ಕಾರನೇ ಬರುತ್ತೆ ಅಂತ ಹೇಳಿ ಈ ದಿನ ಅವ್ರಿಗೆ ಎಲ್ಲ ನಮ್ಮ ಮಹಿಳೆಯರು, ನಮ್ಮ ಎಲ್ಲ ಲೀಡರ್ಸು ಪರವಾಗಿ ನಮ್ಮ ಸುಬ್ರಹ್ಮಣ್ಯ ನಗರ ವಾರ್ಡು ಮಲ್ಲೇಶ್ವರಂ ಕ್ಷೇತ್ರ ನಮ್ಮ ಅನುಪಯ್ಯಂಗಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪದಗ್ರಹಣ ಮಾಡ್ತಿದ್ದಾರೆ. ಅವರು ಒಂದು ಏನು ಹಿಂದೆ ಸರ್ಕಾರ 136 MLAಗಳನ್ನು ಅವರು ಗೆಲ್ಸ್ಕೊಂಡ್ಬಂದಿದ್ದು ಈ ದಿನ ಅವ್ರ ನೇತೃತ್ವದಿಂದನೇ ಸರ್ಕಾರ ರಚನೆ ಆಗಿದೆ ಅಂತಲೇ ಹೇಳ್ಬೋದು. ಈಗ ಮುಂದೇನು ಅವರು ನಮ್ಮ ಸರ್ಕಾರಕ್ಕೆ ಒಂದು ಬಲ ಇದೆ ಅಂತೇಳಿ ಇವಾಗ ಯೂತ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಎಲ್ಲ MLAಗಳು ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರ ನೇತೃತ್ವದಲ್ಲಿ ಅವರ ಜೊತೆಗೂಡಿ ನಾವೆಲ್ಲ ಕೆಲಸ ಮಾಡಿ ಮುಂದೆ ಸರ್ಕಾರ ರಚನೆ ಮಾಡಲು ಒಂದು ಖಂಡಿತ ಬಂದೇ ಬರುತ್ತೆ ಅಂತೇಳಿ ನಾನು ಎಲ್ಲ 2 ಮಾತನ್ನು ಮುಗಿಸಿ ನಮಸ್ಕಾರ. ಆಮೇಲೆ ಇಲ್ಲಿ ಏನು ಬ್ಲಾಕ್ ಅಧ್ಯಕ್ಷರುಗಳು, ವಾರ್ಡ್ ಅಧ್ಯಕ್ಷರುಗಳು, ಚಲಪತಿ ಅವರು ಮತ್ತು ಇವರು ಮೋಹನ್ ರಾವ್ ಅವರು, ಮಹೇಶ್ ಅವರು, ನಂತರ ಇವರು ಅವ್ರ ಹೆಸರು ಎಲ್ಲ ಮಹಿಳಾ ಅವರು ಸೇರಿಕೊಂಡು ಈ ದಿನ ಈ ಎಲ್ಲ ಒಂದು ಸಿಹಿ ಹಂಚೋದ ಮೂಲಕ ಎಲ್ರಿಗೂ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟು ಇವತ್ತಿನ ದಿನ ಸಂತೋಷವಾಗಿ ಈ ವಾರ ಎಲ್ಲ ಆಚರಣೆ ಮಾಡ್ತಾನೆ ಇರ್ತೀವಿ. ಮತ್ತು ನಮ್ಮ ಡಿ ಕೆ ಅವರು ಹೀಗೆ ಮುಂದೆ ಹೆಚ್ಚಿನ ರೀತಿಯಲ್ಲಿ ಅವರು ಒಂದು ನೋಡಿಕೊಂಡು ಅವರೊಂದು ನೇತೃತ್ವದಲ್ಲಿ ನಾವು ಒಂದು ಬಲ ಆಗ್ತೀವಿ ಅಂತೇಳಿ ಈ ದಿನ ಆಶ್ವಾಸನೆ ಕೊಟ್ಟು 2 ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಸುಮಾ ಅಂತ, ನಾನು ಗ್ಯಾರಂಟಿ ಕಮಿಟಿ ಇದ್ದೀನಿ. ಈ ದಿನ
ನೂತನ ಮುಖ್ಯಮಂತ್ರಿ ಆಗ್ತಾ ಇರೋ ಡಿ ಕೆ ಶಿವಕುಮಾರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಅವನ್ನ ನಾವು ಫಾಲೋ ಮಾಡಿಕೊಂಡು ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು 28ಗೆ ನಮ್ಮ ಸರ್ಕಾರನೇ ಬರಲಿ ಅಂತ ಹೇಳ್ತೀವಿ. ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಈ ದಿನ ನಾವು ಇಲ್ಲಿ ಚಲಪತಿ ಸರ್ ಅವರು ಸ್ವೀಟ್ ಹಂಚೋ ಮೂಲಕ ನಾವು ಅವರಿಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಹೆಸರು ರತಿ ಗಿರೀಶ್ ಅಂತ. ನಾನು ಕಾಂಗ್ರೆಸ್ ಇಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆಯ ವಿಷಯ. ನುಡಿದಂತೆ ನಡೆದ ಸರ್ಕಾರ ನಮ್ಮದು. ಬೇರೆ ಯಾವುದು ಪಕ್ಷಗಳು ಮಾಡದಿರೋಂಥ ಒಂದು 5 ಗ್ಯಾರಂಟಿಯನ್ನು ಕರ್ನಾಟಕಕ್ಕೆ ತಂದ ಮೊಟ್ಟ ಮೊದಲ ಕಾಂಗ್ರೆಸ್ ಸರ್ಕಾರ. ನಮಗೆ ಒಂದು ಬುನಾದಿಯಾಗಿ ಇಂದಿರಾ ಗಾಂಧಿಯವರು ದೇಶವನ್ನು ತೊಟ್ಟಿಲನ್ನು ತೂಗೋ ಕೈ ದೇಶವನ್ನು ಆಳಬಲ್ಲದು ಅಂತ ತೋರಿಸ್ಕೊಟ್ಟ ಒಂದು ಇಂದಿರಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಇಷ್ಟೊಂದು ಮಹಿಳೆಯರು ನಾವು ಸೇರಿ ನಾವು ಒಂದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತಾ ಇದ್ದೀವಿ. ಇಲ್ಲಿ ಸನ್ಮಾನ್ಯ ನಮ್ಮ ಇವರು ಅನುಪಯ್ಯಂಗಾರು ಮತ್ತು ಚಲಪತಿ ಅವರ ನೇತೃತ್ವದಲ್ಲಿ ನಾವು ಸಿಹಿ ಹಂಚುತ್ತಾ ಇದ್ದೀವಿ. ಮುಂದೆ 2028 ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ. ನಾವು ನುಡಿದಂತೆ ನಡೆಯುವ ಸರ್ಕಾರ. ಹಾಗಾಗಿ ನಮಗೆಲ್ಲರೂ ಸಪೋರ್ಟ್ ಇದೆ. ಕರ್ನಾಟಕಕ್ಕೆ ಇವತ್ತು ಒಂದು ಹೆಮ್ಮೆಯ ದಿನ. ಡಿ ಕೆ ಶಿವಕುಮಾರ್ ಅವರಿಗೆ ಜಯವಾಗಲಿ. ಥ್ಯಾಂಕ್ ಯು ಸರ್.